ತಮಿಳುನಾಡಿನಲ್ಲಿ ನೆರೆ ಸಂತ್ರಸ್ತರ ಪರದಾಟ ಮುಂದುವರೆದಿದೆ. 4ನೇ ದಿನವಾದ ಇಂದು ಸಹ ಟಿವಿ9 ತಂಡ ಕನ್ನಡಿಗರು ನೀಡಿದಂತಹ ಪರಿಹಾರ ವಸ್ತುಗಳನ್ನು ಸಂತ್ರಸ್ತರಿಗೆ ವಿತರಿಸ್ತಾ ಇದೆ. ಇಂದು ಉತ್ತರ ಚೆನ್ನೈನ ಮಳಲಿಯ ರಾಜೀವ್ ಗಾಂಧಿ, ಎಂಜಿಆರ್ ನಗರ ಸೇರಿದಂತೆ ಹಲವು ಬಡಾವಣೆಗಳಲ್ಲಿ ಸಂತ್ರಸ್ತರಿಗೆ ಅಗತ್ಯ ವಸ್ತುಗಳನ್ನು ವಿತರಿಸುವಂತಹ ಕೆಲಸ ನಡೀತಾ ಇದೆ. ಸಾವಿರಾರು ಸಂತ್ರಸ್ತರು ಆಹಾರ ಪೊಟ್ಟಣಗಳನ್ನು ಹಾಗೆ ವಸ್ತುಗಳನ್ನು ಸ್ವೀಕರಿಸಿದ್ರು. ಈ ಬಗ್ಗೆ ನಮ್ಮ ಪ್ರತಿನಿಧಿ ರಮೇಶ್ ಕಂಠೀರವ ನೀಡಿರುವಂತಹ ವರದಿ ಇಲ್ಲಿದೆ. ಪ್ರವಾಹ ಸಂತ್ರಸ್ತರಿಗಾಗಿನ ಟಿವಿ9 ನ್ಯೂಸ್ 9 ಮಿಷನ್ನ 4ನೇ ದಿನದ ಚಟುವಟಿಕೆ ಇವತ್ತು ಏನು ಚೆನ್ನೈ ಉತ್ತರ ಭಾಗದ ಮಣಲಿ ಪ್ರದೇಶದಲ್ಲಿ ಆರಂಭ ಆಗಿದೆ. ಮಣಲಿ ಪ್ರದೇಶದ ಎಂಜಿಆರ್ ನಗರ್, ರಾಜೀವ್ ಗಾಂಧಿ ನಗರ್ ಸೇರಿದಂತೆ ಅನೇಕ ಬಡಾವಣೆಗಳ ಜನರಿಗೆ ಇವತ್ತು ನೆರವಾಗುವಂತಹ ಒಂದು ಕೆಲಸವನ್ನ ಟಿವಿ9 ಹೆಲ್ಪ್ ಮಿಷನ್ ನಡೆಸ್ತಾ ಇದೆ. ನೀವು ನೋಡ್ತಾ ಇರಬಹುದು, ಮಣಲಿ ರಾಜೀವ್ ಗಾಂಧಿ ನಗರದಲ್ಲಿ ನೂರಾರು ಜನರು ಕ್ಯೂ ನಿಂತು ಕಾಯ್ತಾ ಇದ್ದಾರೆ. ಜನ ಟಿವಿ9 ಹೆಲ್ಪ್ ಮಿಷನ್ ಇದನ್ನ ಪಡೆಯೋದಕ್ಕೋಸ್ಕರ ನೂರಾರು ಜನ ಕಾದು ನಿಂತಿರ್ತಾರೆ. ಈಗಾಗಲೇ ನಮ್ಮ ಟಿವಿ9 ಸಿಬ್ಬಂದಿ ಈಗಾಗಲೇ ಕೊಡೋದಕ್ಕೆ ಆರಂಭಿಸಿದ್ದಾರೆ. ನೀವು ನೋಡ್ತಾ ಇರಬಹುದು, ಇಲ್ಲಿ ಪೊಲೀಸರು ಕೂಡ ಹೆಲ್ಪ್ ಮಾಡ್ತಿರ್ತಕ್ಕಂಥದ್ದು. ಮೇಲಿಂದ ನಮ್ಮ ಸಿಬ್ಬಂದಿ ಏನು ಬೆಂಗಳೂರಿನ ಜನರು ಏನು ಅವರ ಕೊಡುಗೆಗಳನ್ನ ಕೊಟ್ಟಿದ್ದಾರೆ, ಸ್ಥಳೀಯ ಜನರಿಗೆ ಕೊಟ್ಟಿದ್ದಾರೆ, ಅದೆಲ್ಲವನ್ನ ಇಲ್ಲಿನ ಜನರಿಗೆ ಕೊಡ್ತಾ ಇರ್ತಕ್ಕಂಥದನ್ನ ನೋಡಬಹುದು. ಇದರಲ್ಲಿ ಹೊದಿಕೆ ಇದೆ, ಮಳಿಗೆ ಸಾಮಾನುಗಳು ಅಂದ್ರೆ ದಿನಸಿ ಸಾಮಾನುಗಳು ಇಲ್ಲಿದೆ, ಅದೇ ರೀತಿ ಮೇಣದ ಬತ್ತಿ ಇದೆ, ಅದೇ ರೀತಿ ಟೂತ್ ಬ್ರಷ್, ಅದೇ ರೀತಿಯ ಎಲ್ಲ ರೀತಿಯ ಸಾಮಗ್ರಿಗಳು ಏನೇನೋ ಜನರಿಗೆ ಕೊಟ್ಟಿದ್ದಾರೆ. ಅವೆಲ್ಲ ವಸ್ತುಗಳನ್ನ ಇಲ್ಲಿ ನಾವು ನಿಮಗೆ ಕೊಡೋದಕ್ಕೋಸ್ಕರ ಇಲ್ಲಿ ಚೆನ್ನೈನ ಪ್ರವಾಹ ಸಂತ್ರಸ್ತರಿಗೆ ಕೊಡೋದಕ್ಕೋಸ್ಕರ ಮಣಲಿ ಭಾಗಕ್ಕೆ ಬಂದಿದ್ದೇವೆ. ಮಣಲಿ ಭಾಗದಲ್ಲಿ ಬಹಳಷ್ಟು ಜನರು ತೊಂದರೆಗೆ ಒಳಗಾಗಿದ್ರು. ಅದರಲ್ಲಿ ಅನೇಕ ಮನೆಗಳು ಕೂಡ ನೀರಿನಲ್ಲಿ ಮುಳುಗಿದ್ವು. ನೀವು ನಮ್ಮ ಹಿಂಭಾಗದಲ್ಲಿ ನೋಡಬಹುದು, ಈ ಮನೆಯ ಎಷ್ಟರ ಮಟ್ಟಿಗೆ ನೀರು ಬಂದಿತ್ತು ಅನ್ನೋದನ್ನ ನಿಮಗೆ ತೋರಿಸ್ತೀವಿ. ಇಲ್ಲಿ ಇನ್ನೂ ಕೂಡ ನೀರು ನಿಂತಿರ್ತಕ್ಕಂಥದನ್ನ ನಾವು ನೋಡಬಹುದು. ಸಾಕಷ್ಟು ನೀರು ಸ್ಟಾಗ್ನೆಂಟ್ ಆಗಿದೆ. ಇಲ್ಲಿ ನೀವು ನೋಡಿದ್ರೆ ಈ ಹೈಟ್ಗೆ ಅಂದ್ರೆ ಸುಮಾರು ಕಿಟಕಿ ಭಾಗಕ್ಕಿಂತ ಹೆಚ್ಚಾಗಿ ನನ್ನ ತಲೆಗಿಂತ ಮೇಲಿನ ಹೈಟ್ಗೆ ನೀರು ನಿಂತಿದ್ದು ಅನ್ನೋದನ್ನ ತೋರಿಸಿದಂತ ಒಂದು ಮಾರ್ಕನ್ನ ಈ ಬಿಲ್ಡಿಂಗ್ ಅಲ್ಲಿ ನಾವು ನೋಡಬಹುದು. ಈಗ ನೀವು ನೋಡ್ತಾ ಇದ್ರೆ ಇಲ್ಲಿ ಈ ಏನು ಪ್ರವಾಹದಿಂದ ಸಂತ್ರಸ್ತರಾದವರು ಇದ್ದಾರೆ, ಅವರೆಲ್ಲರೂ ಕೂಡ ಕ್ಯೂನಲ್ಲಿ ನಿಂತಿದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ಜನ ಎರಡು ಸಾಲಿನಲ್ಲಿ ನಿಂತು ಈ ಒಂದು ಪ್ರವಾಹ ಸಂತ್ರಸ್ತರ ಒಂದು ಮೆಟೀರಿಯಲ್ಸ್ ಅನ್ನ ಅಂದ್ರೆ ಪ್ರವಾಹ ಪೀಡಿತರಿಗೆ ಬಂದಿರತಕ್ಕಂತ ಬೆಂಗಳೂರಿನ ಜನರು ಔದಾರ್ಯದಿಂದ ಕೊಟ್ಟಿರ್ತಕ್ಕಂಥದ್ದನ್ನ ಸ್ವೀಕರಿಸೋದಕ್ಕೋಸ್ಕರ ಸಾಲಿನಲ್ಲಿ ನಿಂತಿದ್ದಾರೆ. ಎಲ್ಲ ಪ್ರವಾಹ ಸಂತ್ರಸ್ತರಿಗೆ ಸಮರ್ಪಕವಾಗಿ ವಿತರಣೆ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ನಡೀತಾ ಇರತಕ್ಕಂತ ಒಂದು ಈ ಕಾರ್ಯ. ನೀವು ನೋಡ್ತಾ ಇರಬಹುದು, ನಮ್ಮ ಟಿವಿ9 ಸಿಬ್ಬಂದಿ ಎಲ್ಲರಿಗೂ ಈ ಪರಿಹಾರ ಸಾಮಗ್ರಿಗಳನ್ನ ವಿತರಣೆ ಮಾಡ್ತಾ ಇರತಕ್ಕಂಥದ್ದು. ಈ ಬೆಂಗಳೂರಿನ ಜನ ಕೊಟ್ಟಂತಹ ಪರಿಹಾರ ಸಾಮಗ್ರಿಗಳು ಎಲ್ಲೂ ವೇಸ್ಟ್ ಆಗಬಾರ್ದು, ಒಂದೇ ಒಂದು ತುಂಡು ಕೂಡ ಯಾರಿಗೂ ಅದು ಪೋಲಾಗಬಾರ್ದು ಅನ್ನೋ ಅಂತ ನಿಟ್ಟಿನಲ್ಲಿ ಬದ್ಧವಾಗಿ ಇಲ್ಲಿ ಕ್ರಮಬದ್ಧವಾಗಿ ಇದನ್ನ ಹಂಚಲಾಗ್ತಾ ಇದೆ. ಇದೇ ರೀತಿಯ ಒಂದು ಕನ್ನಡಿಗರ ಔದಾರ್ಯ ತಮಿಳುನಾಡಿನ ಈ ಪ್ರವಾಹ ಸಂತ್ರಸ್ತರಿಗೆ ಒಂದು ರೀತಿಯಲ್ಲಿ ನಿರಾಳತೆಯನ್ನು ಕೂಡ ಉಂಟು ಮಾಡಿದೆ ಅಂತಾನೆ ಹೇಳ್ಬಹುದು. ಕ್ಯಾಮರಾಮನ್ ರಾಮರಾಜನ್ ಜೊತೆ ರಮೇಶ್ ಬಿ ಕಂಠೀರವ, ಟಿವಿ9 ಚೆನ್ನೈ.